ನೀವು ಒಂದು ನೋಡಿರ್ಬೋದ, ಒಂದ್ ದೇಶದ GDP ಕುಸಿತಿರ್ತೈತಿ, ಕಂಪ್ನಿಗಳ ಲೇ ಆಫ್ ಮಾಡ್ತಿರ್ತಾವ, ನ್ಯೂಸ್ ಚಾನೆಲ್ನಾಗೆಲ್ಲ ನೆಗೆಟಿವ್ ಸುದ್ದಿ ಇರ್ತೈತಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್, ಎಕನಾಮಿ ರಿಲೇಟೆಡ್, ಮತ್ತ ಕಂಪ್ನಿಗಳದ ಅರ್ನಿಂಗ್ಸ್ ಅನ್ನು ಅಷ್ಟು ಚಲೋ ಬರ್ತಿರಂಗಿಲ್ಲ. ಆದ್ರೂ ಸಹ ಆ ದೇಶ ಸ್ಟಾಕ್ ಮಾರ್ಕೆಟ್ ಅವಾಗ ಔಟ್ ಪರ್ಫಾರ್ಮ್ ಮಾಡ್ತೈತೆ ಅಥವಾ ಏರ್ತೈತೆ ಅಂತ ನಾವು ಅನ್ಬೋದ. ಇದನ್ನ ನಾವು ಸರಳವಾಗಿ ತಿಳ್ಕೊಬೇಕಂತಂದ್ರ ಆರ್ಥಿಕತೆ ಒಳ್ಳೇದೈತಿ, ಎಲ್ಲ ಪಾಸಿಟಿವ್ ನ್ಯೂಸ್ಗಳು ಬರ್ತಾವ, ಅವಾಗ ಯಾರು ಸ್ಟಾಕ್ ಮಾರ್ಕೆಟ್ನ ಹೂಡಿಕೆ ಮಾಡ್ತಾರ ಅವಾಗ ಸ್ಟಾಕ್ ಮಾರ್ಕೆಟ್ ಇರೋದ್ ಬಿಟ್ಟ, ಎಲ್ಲ ಒಳ್ಳೆ ಸುದ್ದಿ ಕೇಳಿ ಇರೋದ್ ಬಿಟ್ಟ ಅವಾಗನ ಸ್ಟಾಕ್ ಮಾರ್ಕೆಟ್ ಕುಸಿತೈತಿ. ಮತ್ತೆ ಎಲ್ಲಾ ಕಡೆ ಕೆಟ್ಟ ಸುದ್ದಿಗಳು ಬರ್ತಿರ್ತಾವ, ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್, ಎಕನಾಮಿ ರಿಲೇಟೆಡ್ ಎಲ್ಲ ನೆಗೆಟಿವ್ ಮಾತಾಡ್ತಿರ್ತಾರ, ಅವಾಗ ನೆಗೆಟಿವ್ ಆಗೈತಪ್ಪ ಎಲ್ಲ ಅಂತ ಪಾಪ ಎಕ್ಸಿಟ್ ತಗೋತಾರ, ಅವಾಗನ ಸ್ಟಾಕ್ ಮಾರ್ಕೆಟ್ ಏರ್ಬಿಡ್ತೈತಿ. ಅದ ಕಾರಣ ಈ ತರ ಎದಕ್ ಆಗ್ತೈತೆ ಅಂತ ಭಾಳ ರಿಟೇಲ್ ಇನ್ವೆಸ್ಟರ್ ಯೋಚನೆ ಮಾಡ್ತಿರ್ತಾರ್ರಿ. ಬಟ್ ಇದ ಪರಿಸ್ಥಿತಿದಾಗನ ಸ್ಮಾರ್ಟ್ ಇನ್ವೆಸ್ಟರ್ ದೊಡ್ಡ ಆಟವನ್ನ ಆಡ್ತಿರ್ತಾರಂತ ನಾವು ಅನ್ಬೋದ. ಅದ ಆಟದ ಬಗ್ಗೆನ ಇವತ್ತಿನ ಈ ವಿಡಿಯೋನಾಗ ಡೀಟೇಲ್ದಾಗ ನಾವ ತಿಳ್ಕೊಳ್ಳೋಣ. ನೋಡ್ರಿ, ಒಂದೇದ ಮೇನ್ ಏನಂತಂದ್ರ ಆರ್ಥಿಕತೆ ಮತ್ತ ಸ್ಟಾಕ್ ಮಾರ್ಕೆಟ್ ಯಾವಾಗನು ಸೇಮ್ ಇರಂಗಿಲ್ಲ. ಇದನ್ನ ನಾವ ಇನ್ನ ಡೀಟೇಲ್ದಾಗ ತಿಳ್ಕೊಬೇಕಂತಂದ್ರ ಆರ್ಥಿಕತೆ ಕರೆಂಟ್ ಆರ್ಥಿಕತೆ ಪರಿಸ್ಥಿತಿಯನ್ನ ತಿಳಿಸ್ತೈತಿ. ಬಟ್ ಸ್ಟಾಕ್ ಮಾರ್ಕೆಟ್ ಯಾವಾಗನು ಫ್ಯೂಚರ್ದ ಎಕ್ಸ್ಪೆಕ್ಟೇಷನ್ ಅನ್ನ ನೋಡಿ ಅಥವಾ ಫ್ಯೂಚರ್ನ ಏನ್ ಆಗ್ಬೋದು ಅನ್ನೋದನ್ನ ನೋಡಿ ಮೂವ್ ಆಗ್ತಿರ್ತೈತಂತ ನಾವು ಅನ್ಬೋದ. ಅದ ಕಾರಣ ಈ ಕರೆಂಟ್ ಆರ್ಥಿಕತೆ ಒಳ್ಳೇದಿದ್ರನು ಸ್ಟಾಕ್ ಮಾರ್ಕೆಟ್ ಕುಸಿತೈತಿ, ಯಾಕಂದ್ರೆ ಅದಕ್ಕೆ ಗ್ರೋತ್ ಈಗ ಆಗೈತಪ್ಪ ಭಾಳ, ಮುಂದೆ ಆಗ್ತೈತೋ ಇಲ್ಲೋ ಅಂತ ಅದಕ್ಕೆ ಅನಿಸ್ತೈತಿ, ಅದ ಕಾರಣ ಅದಕ್ಕೆ ಕುಸಿತೈತಿ. ಅದನ್ನ ಉಲ್ಟಾ ನೋಡ್ರ ಆರ್ಥಿಕತೆ ಕೆಟ್ಟಿರ್ತೈತಿ, ಬಟ್ ಸ್ಟಾಕ್ ಮಾರ್ಕೆಟ್ಗೆ ಅನಿಸ್ತೈತಿ ಫ್ಯೂಚರ್ನಾಗ ಒಳ್ಳೇದಾಗ್ಬೋದಂತ. ಅದ ಕಾರಣ ಕೆಟ್ಟ ಆರ್ಥಿಕತೆದಾಗನು ಸ್ಟಾಕ್ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮ್ ಮಾಡ್ತೈತೆ ಅಂತ ನಾವು ಅನ್ಬೋದ. ಇದನ್ನ ಇನ್ನ ಸರಳವಾಗಿ ಡೀಟೇಲ್ದಾಗ ತಿಳ್ಕೊಳ್ಳೋಣ, ಅಂದ್ರೆ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗ್ತೈತಿ. ನೋಡ್ರಿ, ಒಂದೇ ಮೇನ್ ಆಲ್ರೆಡಿ ನಾ ಹೇಳಿದ್ನೆ, ಎಕನಾಮಿ ಗುಡ್ ಇದ್ದಾಗ, ಎಕನಾಮಿ ಒಳ್ಳೇದಿದ್ದಾಗ ಸ್ಟಾಕ್ ಮಾರ್ಕೆಟ್ ಟಾಪ್ ಸಮೀಪ ಇರ್ತೈತಿ. ಎಕನಾಮಿ ಬ್ಯಾಡ್ ಇದ್ದಾಗ, ಕೆಟ್ಟಿದ್ದಾಗ ಸ್ಟಾಕ್ ಮಾರ್ಕೆಟ್ ಯಾವಾಗನು ಬಾಟಮ್ ಅದ ಸಮೀಪ ಇರ್ತೈತಿ. ಇದನ್ನ ಒಂದು ಡ್ರಾಯಿಂಗ್ ಮುಖಾಂತರ ನಾವು ತಿಳ್ಕೊಳ್ಳೋಣ, ಅಂದ್ರೆ ನಿಮ್ಗೆ ಸರಿಯಾಗಿ ಅರ್ಥ ಆಗ್ಬೋದ. ನೋಡ್ಬೋದು, ನಾ ಒಂದೀಗ ಪ್ಲೇನ್ ಪೇಜ್ ಅನ್ನು ಓಪನ್ ಮಾಡೇನಿ, ಇಲ್ಲಿ ಡ್ರಾ ಮಾಡಿ ತೋರಿಸ್ತೇನೆ. ಈಗ ಎಕನಾಮಿ ಈ ತರ ಏರಾತೈತೆ ಅಂತ ತಿಳ್ಕೊರಿ, ಇದ ಎಕನಾಮಿ ಇ ಅಂತ ಬರಿತೇನೆ. ಅವಾಗ ಸ್ಟಾಕ್ ಮಾರ್ಕೆಟ್ ಅನ್ನು ಇಲ್ಲಿ ಟಾಪ್ ನಾಗ ಇರ್ತೈತಿ, ಹಾಯ್ ಮಾಡಿರ್ತೈತ್ರಿ. ಯಾಕಂತಂದ್ರೆ ಎಲ್ಲ ಒಳ್ಳೇದಿರ್ತೈತಿ, ಅದ ಕಾರಣ ಸ್ಟಾಕ್ ಮಾರ್ಕೆಟ್ ಅನ್ನು ಆಲ್ ಟೈಮ್ ಹಾಯ್ ಸಮೀಪ ಇರ್ತೈತಿ. ಬಟ್ ಒನ್ ಟೈಮ್ ಆಗನ ಎಕನಾಮಿದ ಗ್ರೋತ್ ಏನ್ರಿ ಫ್ಲಾಟ್ ಆತ, ಅಥವಾ ಏನ್ ಮೊದಲು ಎಕನಾಮಿ ಗ್ರೋ ಆಗತ್ತಿತ್ತ ಎಷ್ಟು ಪರ್ಸೆಂಟೇಜ್ ಅಷ್ಟೇನ್ರಿ ಆಗ್ಲಿಲ್ಲ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಕುಸಿದ್ ಬಿಡ್ತೈತಿ. ಅಥವಾ ಸ್ಟಾಕ್ ಮಾರ್ಕೆಟ್ ಏನ್ರಿ ಅನ್ಸಿತ್ತಂತಂದ್ರ ಈಗ ಆಲ್ರೆಡಿ ಭಾಳ ಎಕನಾಮಿ ಗ್ರೋ ಆಗೈತಪ್ಪ, ಮುಂದೆ ಇದ ತರ ಆಗೋ ಸಂಭಾವನೆ ಭಾಳ ಕಡಿಮೆ ಅಂತೇನ್ರಿ ಸ್ಟಾಕ್ ಮಾರ್ಕೆಟ್ಗೆ ಅನ್ಸಿತ್ತಂತಂದ್ರೆ ಸ್ಟಾಕ್ ಮಾರ್ಕೆಟ್ ಕುಸಿದ್ ಬಿಡ್ತೈತಿ. ಅದ ಕಾರಣ ಎಲ್ಲಾ ಒಳ್ಳೇದಿದ್ದಾಗ, ಎಕನಾಮಿ ಒಳ್ಳೇದಿದ್ದಾಗ ಎಲ್ಲಾರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಳ್ಳೇದ್ ಮಾತಾಡೋದ್ ಮುಂದನ ಸ್ಟಾಕ್ ಮಾರ್ಕೆಟ್ ಈ ತರ ಕುಸಿತೈತಂತ ನಾವು ಅನ್ಬೋದ. ಯಾಕಂತಂದ್ರೆ ಸ್ಟಾಕ್ ಮಾರ್ಕೆಟ್ ಕರೆಂಟ್ ಎಕನಾಮಿ ಪರಿಸ್ಥಿತಿ ನೋಡಂಗಿಲ್ಲ, ಫ್ಯೂಚರ್ದ ಎಕನಾಮಿ ಪರಿಸ್ಥಿತಿ ಯಾವ ತರ ಇರ್ಬೋದಂತ ಅನುಮಾನ ಹಚ್ಚಿ ಸ್ಟಾಕ್ ಮಾರ್ಕೆಟ್ ಮೂವ್ ಆಗ್ತಿರ್ತೈತಿ. ಇದ್ ನಾ ಏನ್ ಹೇಳತ್ತೀನಿ ಇದ ಅರ್ಥ ಮಾಡ್ಕೋರಿ, ಅಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ತೈತಿ. ಅತ್ರಾಗನು ಎಕನಾಮಿ ಹಾಯ್ನಾಗಿದ್ದಾಗ ಸ್ಟಾಕ್ ಮಾರ್ಕೆಟ್ ಅನ್ನು ಆಲ್ ಟೈಮ್ ಹಾಯ್ ಮ್ಯಾಗ ಇರ್ತೈತಿಲ್ಲ ರೀ, ಅವಾಗ ಸ್ಟಾಕ್ ಮಾರ್ಕೆಟ್ ಇದ್ದ ವ್ಯಾಲ್ಯೂಯೇಷನ್ ಪಿನು ಭಾಳ ಹೆಚ್ಚಾಗಿರ್ತೈತಿ. ಅದ ಕಾರಣ ಅದ ಪಿ ಮ್ಯಾಗ ಏನ್ರಿ ಮತ್ತೆ ಸ್ಟಾಕ್ ಮಾರ್ಕೆಟ್ ಏರ್ಬೇಕಂತಂದ್ರ ಆ ತರ ಕಂಪ್ನಿಗಳದ ಅರ್ನಿಂಗ್ಸ್ ಮತ್ತು ಆ ತರ ಎಕನಾಮಿದ ಗ್ರೋತ್ ಆಗ್ಬೇಕ. ಬಟ್ ಯಾವಾಗನು ಕಂಟಿನ್ಯೂ ಗ್ರೋತ್ ಬರ್ಬೇಕಂತಂದ್ರ ಸಾಧ್ಯ ಇರಂಗಿಲ್ರಿ. ಅದ ಕಾರಣ ಮಾರ್ಕೆಟಿಗೆ ಹಂಗ ಅನ್ಸಿತ್ತ. ಎಕ್ಸಾಂಪಲ್ ತಗೋಬೇಕಂತಂದ್ರ ಈಗ 10% GDP ಗ್ರೋತ್ ಬರತೈತಿ, ಮುಂದೇನ್ರಿ 12-15% ಬರ್ತೈತಿ, ಅಥವಾ ಅಷ್ಟು ಬರಂಗಿಲ್ಲ ಅಂತ ಏನ್ರಿ ಅನ್ಸಿತ್ತಂತಂದ್ರೆ ಕುಸಿತೈತಿ. ಬರ್ತೈತಂದ್ರ ಮತ್ತೆ ಏರ್ತೈತಿ, ಬಟ್ ಇಷ್ಟು ಮತ್ತೆ ಬರಂಗಿಲ್ಲಪ್ಪ ಅಂತೇನ್ರಿ ಅನ್ಸಿತ್ತಂತಂದ್ರೆ ಎಲ್ಲ ಒಳ್ಳೇದಿದ್ದಾಗನು ಕುಸಿದ್ ಬಿಡ್ತೈತಿ. ಇದು ನಿಮಗೆ ಉದಾಹರಣೆ ಅಂತ ತಿಳಿಸಿನಿದ, ಒಳ್ಳೆ ಆರ್ಥಿಕತೆ ಇದ್ದಾಗಿಂದ ಉದಾಹರಣೆ ತಿಳಿಸಿನಿ. ಈ ಕೆಟ್ಟ ಆರ್ಥಿಕತೆ ಇದ್ದಾಗ ಯಾವ ತರ ಆಗ್ತಿತ್ತಂತ ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಈಗ ಆರ್ಥಿಕತೆ ಕುಸಿ ಆತೈತೆ ಅಂತ ತಿಳ್ಕೊರಿ. ಅವಾಗ ಸ್ಟಾಕ್ ಮಾರ್ಕೆಟ್ ಅನ್ನು ಬಾಟಮ್ ಸಮೀಪ ಇರ್ತೈತಿ. ಇದ ಇ ಅಂದ್ರ ಎಕನಾಮಿ, ಎಸ್ ಅಂದ್ರ ಸ್ಟಾಕ್ ಮಾರ್ಕೆಟ್ ತಿಳ್ಕೊರಿ. ಓಕೆ, ಈಗ ಎಕನಾಮಿ ಕುಸಿಯಾತೈತಿ. ಎಕ್ಸಾಂಪಲ್ 10% GDP ಗ್ರೋತ್ ಇತ್ತ, ಕುಸಿದ 5% ಬಂತ. ಅವಾಗ ಸ್ಟಾಕ್ ಮಾರ್ಕೆಟ್ಗೂ ನೆಗೆಟಿವ್ ಆಗ್ತೈತಿ. ಅದ ಕಾರಣ ಸ್ಟಾಕ್ ಮಾರ್ಕೆಟ್ ಅನ್ನು ಬಾಟಮ್ ಸಮೀಪ ಅಥವಾ ಭಾಳ ಕುಸಿದಿರ್ತಾವಂತ ನಾವು ಅನ್ಬೋದ. ಬಟ್ ಈಗ 2 ವರ್ಷ ಬಿಟ್ಟ ಇದೇನು 5% GDP ಗ್ರೋತ್ ಬರತೈತಿ, ಅದು 8% ಮತ್ತೆ ಬರ್ಬೋದಂತೇನ್ರಿ ಸ್ಟಾಕ್ ಮಾರ್ಕೆಟಿಗೆ ಅನ್ಸಿತ್ತಂತಂದ್ರ ಸ್ಟಾಕ್ ಮಾರ್ಕೆಟ್ ಕೆಟ್ಟ ಆರ್ಥಿಕತೆದಾಗನು ಒಮ್ಮೆ ತಿರುಗಿ ಬಿಡ್ತೈತಿ. ಯಾಕಂತಂದ್ರೆ ಸ್ಟಾಕ್ ಮಾರ್ಕೆಟ್ ಕರೆಂಟ್ ಆರ್ಥಿಕತೆ ಪರಿಸ್ಥಿತಿ ನೋಡಂಗಿಲ್ಲ, ಈ ಕರೆಂಟ್ ಕೆಟ್ಟ ಐತಿಯಪ್ಪ ಅಂತ ನೋಡಂಗಿಲ್ಲ.
ಮುಂದೆ ಒಳ್ಳೇದಾಗ್ಬೋದೇನಂತ ನೋಡಿ ಏರ್ತೈತಿ. ಅದ ಮುಂದೂ 5% 3% ಆಗ್ಬೋದಂತ ಏನ್ರಿ ಸ್ಟಾಕ್ ಮಾರ್ಕೆಟ್ ಅನ್ಸಿತ್ತಂತಂದ್ರೆ ಮತ್ತೆ ಕುಸಿನಬೋದ. ಎರಡು ಸಂಭಾವನೆ ಇರ್ತೈತಿ. ಇದ್ರ ಬಗ್ಗೆನೂ ನಿಮಗೆ ಗುರ್ತಿರ್ಬೇಕ. ಅದ ಕಾರಣ ಮೇನ್ ನಾ ಏನ್ ಹೇಳತ್ತೇನಂತಂದ್ರ ಆರ್ಥಿಕತೆ ಕರೆಂಟ್ ಪರಿಸ್ಥಿತಿಯನ್ನ ರೀಪ್ರೆಸೆಂಟ್ ಮಾಡ್ತೈತಿ. ಬಟ್ ಸ್ಟಾಕ್ ಮಾರ್ಕೆಟ್ ಕರೆಂಟ್ ಪರಿಸ್ಥಿತಿಯನ್ನ ನೋಡಿ ಮೂವ್ ಆಗಂಗಿಲ್ಲ. ಫ್ಯೂಚರ್ನ ಯಾವ ಪರಿಸ್ಥಿತಿ ಇರ್ಬೋದಂತ ನೋಡಿ ಮೂವ್ ಆಗ್ತೈತಿ. ಅದ ಕಾರಣ ಕೆಟ್ಟ ಸಮಯದಾಗ ಸ್ಟಾಕ್ ಮಾರ್ಕೆಟ್ ಏರ್ತೈತಿ. ಯಾಕಂದ್ರೆ ಕೆಟ್ಟ ಸಮಯ ಈಗ ಇರ್ಬೋದು ಬಟ್ ಮುಂದೆ ಇರಂಗಿಲ್ಲ ಅಂತ ಅದಕ್ಕೆ ಅನಿಸ್ತೈತಿ. ಅದ ಕಾರಣ ಏರ್ತೈತಿ. ಮತ್ತು ಕೆಟ್ಟ ಸಮಯದಾಗ ಮತ್ತೊಂದನ್ನು ಅಡ್ವಾಂಟೇಜ್ ಸ್ಟಾಕ್ ಮಾರ್ಕೆಟ್ಗೆ ಏನು ಸಿಗ್ತೈತೆ ಅಂತಂದ್ರೆ ವ್ಯಾಲ್ಯೂಯೇಷನ್. ಅವಾಗ PE ಅದು ಕಡಿಮೆ ಇರ್ತೈತ್ರಿ. ಅದ ಕಾರಣ ವ್ಯಾಲ್ಯೂಯೇಷನ್ ಅದು ಅಡ್ವಾಂಟೇಜ್ ಸಿಗ್ತೈತಿ. ಅದ ಕಾರಣ ಮಾರ್ಕೆಟೇ ಇರ್ತೈತಿ. ಬಟ್ ಇದ ಒಂದು ಟ್ರ್ಯಾಪ್ನಾಗನ ರಿಟೇಲ್ ಇನ್ವೆಸ್ಟರ್ ಸಿಕ್ಕೋತಾರಂತ ನಾವು ಅನ್ಬೋದ. ಅದ್ ಯಾವ ತರ ಸಿಕ್ಕೋತಾರಂತ ಈಗ ಹೇಳ್ತೇನೆ ನೋಡ್ರಿ. ರಿಟೇಲ್ ಇನ್ವೆಸ್ಟರ್ ಯಾವಾಗನ್ನು ನ್ಯೂಸ್ ಅನ್ನ ನೋಡಿ ಭಾಳ ಹೂಡಿಕೆ ಮಾಡ್ತಾನ. ಒಳ್ಳೇದ್ ನ್ಯೂಸ್ ಇದ್ದಾಗ ಹಾಯ್ನಾಗ ಸಿಕ್ಕೊಂಡ್ಬಿಡ್ತಾನ. ಅದ್ ಯಾವ ತರ ಸಿಕ್ಕೋತಾನಂತ ನಾವು ಆಲ್ರೆಡಿ ಚಾರ್ಟ್ನಾಗ ತಿಳಿಸಬಿಟ್ನಿ. ಮತ್ತ ಕೆಟ್ಟ ಸುದ್ದಿಯನ್ನ ನೋಡಿ ಸ್ಟಾಕ್ ಮಾರ್ಕೆಟ್ದಾಗಿಂದ ಎಕ್ಸಿಟ್ ತೋತಾನ. ಬಟ್ ಕೆಟ್ಟ ಸುದ್ದಿದಾಗನ ಹೂಡಿಕೆ ಮಾಡೋ ಅವಕಾಶ ಸಿಕ್ತೈತಂತ ನಮಗ ಈ ಒಂದ್ ಏನ್ ನಾ ತಿಳಿಸಿನಿ ಅದ್ರಾಗ ನಿಮಗ ಗುರ್ತ ಇರ್ಬೋದು ಅಂತ ನನಗನಸ್ತೈತಿ. ಅದ ಕಾರಣ ವಿಶ್ವದ ಅತಿ ದೊಡ್ಡ ಹೂಡಿಕೆದಾರರಾದ ವಾರೆನ್ ಬಫೆಟ್ ಅವರ ಎಲ್ಲಾ ಹೂಡಿಕೆದಾರರಿಗೆ ಒಂದ ಕೋಟ್ ಅನ್ನ ಕೊಟ್ಟಾರ. ಭಾಳ ಕಾಮನ್ ಆಗಿ ತೋತಾರ, ಭಾಳ ಜನ ಗುರ್ತನೂ ಐತಿ. ಬಟ್ ಭಾಳ ಜನರು ಪಾಲಿಸಂಗಿಲ್ಲ. ಇದನ್ನ ಪಾಲಿಸ್ರನ ಭಾಳ ರೊಕ್ಕ ಆಗ್ತೈತಂತ ನನ್ ಪರ್ಸನಲಿನೂ ಅನಿಸ್ತೈತ್ರಿ. ಮತ್ತು ಎಕ್ಸ್ಪರ್ಟ್ಗಳು ಅಂತಾರ. ಅದ ಕಾರಣ ವಾರೆನ್ ಬಫೆಟ್ ಅವರ ಸ್ವಂತ ಇದನ್ನ ಹೇಳಿದಾರ. ಅದ ಏನಂತಂದ್ರ ಬಿ ಫೇರ್ಫುಲ್ ವೆನ್ ಅದರ್ಸ್ ಆರ್ ಗ್ರೀಡಿ. ಯಾವಾಗನ್ನು ಭಾಳ ಜನರು ಸ್ಟಾಕ್ ಮಾರ್ಕೆಟ್ನಾಗ ಗ್ರೀಡಿ ಆಗತ್ತಾರಂತಂದ್ರ ನೀವು ಅಂಜ್ರಿ. ಯಾಕಂತಂದ್ರೆ ಭಾಳ ಜನರು ಗ್ರೀಡಿ ಆಗತ್ತಾರಂತಂದ್ರ ಅವಾಗ ಸ್ಟಾಕ್ ಮಾರ್ಕೆಟ್ ಟಾಪ್ ಮ್ಯಾಗ ತಲುಪೇತಂತ ನಮಗ ಗುರ್ತಾಗ್ತೈತಿ. ಅದ ಬಿ ಗ್ರೀಡಿ ವೆನ್ ಅದರ್ಸ್ ಆರ್ ಫೇರ್ಫುಲ್ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಕುಸದೈತಿ, ಎಲ್ಲಾ ಕಡೆ ನೆಗೆಟಿವ್ ಸುದ್ದಿ ಬರತೈತಿ, ಎಲ್ಲಾರು ಸ್ಟಾಕ್ ಮಾರ್ಕೆಟ್ದಾಗಿಂದ ಎಕ್ಸಿಟ್ ತೊಳತಾರಂತಂದ್ರ ಅವಾಗ ನೀವು ಗ್ರೀಡಿ ಆಗ್ರಿ. ಅವಾಗನ ನಿಮ್ಮ ಹಣ ಆಗ್ತಾವಂತನು ನಮಗ ವಾರೆನ್ ಬಫೆಟ್ ಅವ್ರ ಅವಾಗಿನ ಕಾಲನಾಗ ನಮಗ ತಿಳಿಸಿದಾರಿ. ಇದ ಒಂದ್ ಏನೈತ್ ಕಾನ್ಸೆಪ್ಟ್ ಹೇಳತ್ತೇನಿ. ಇದ ಒಂದ್ ನಾವು ಸಣ್ಣ ರೂಪನಾಗ ತಿಳ್ಕೊಬೇಕಂತಂದ್ರ ಇದ ವಾರೆನ್ ಬಫೆಟ್ ಅವ್ರದ್ದು ಕೋಟ್ ಅಂತ ನಾವು ಅನ್ಬೋದ. ಇದ್ರ ಬಗ್ಗೆನೂ ನಿಮಗ ಗುರ್ತಾ ಇರ್ಬೋದಂತ ನನಗನಸ್ತೈತಿ. ಅದ ಒಂದು ಉದಾಹರಣೆ ತೊಗೊಂಬಂದೇನಿ. ಕೋವಿಡ್ನ ಯಾವ ತರ ಆಗಿತ್ತಂತ ಅದನ್ನ ನಾನು ಈಗ ತಿಳ್ಕೊಂಬಿಡನು. ನಿಮ್ಮೆಲ್ಲರಿಗೂ ಗುರ್ತೈತಿ COVID-19 ಬಂದೇತಂತ ಗುರ್ತಗನ ಸ್ಟಾಕ್ ಮಾರ್ಕೆಟ್ ಒಮ್ಮೆ ಕುಸಿತ್ರಿ. ಲಾಕ್ಡೌನ್ ಆತ, ಎಲ್ಲ ಆತ. ಲಾಕ್ಡೌನ್ ಓಪನ್ ಆಗಿರ್ಕಿಲ್ಲ ಇತ್ತ. ಸ್ವಲ್ಪ ದಿನದ್ನಾಗ ಕುಸದಿದ್ದ ಒಮ್ಮೆ ಏರ್ ಬಿಟ್ಟತ್ರಿ. ನೀವು ಹೋಗಿ ಚಾರ್ಟನ್ನು ನೋಡ್ಬೋದ. ಯಾಕಂತಂದ್ರ ಮಾರ್ಕೆಟ್ಗ ಗುರ್ತಾತ. ಈಗ ಸದ್ಯ ಪರಿಸ್ಥಿತಿ ಕೆಟ್ಟಿರ್ಬೋದ, ಈಗ ಸದ್ಯ ಲಾಕ್ಡೌನ್ ಆಗಿರ್ಬೋದ. ಬಟ್ ಮುಂದೆ ಒಂದಿನ ವ್ಯಾಕ್ಸಿನ್ ಕಂಡು ಹಿಡಿತಾರನ ಮತ್ತ ಮೊದ್ಲಿನ ತರ ಆಗತ್ತೈತಂತ ಮಾರ್ಕೆಟ್ ಗುರ್ತಾತ. ಅದ ಕಾರಣ ವ್ಯಾಕ್ಸಿನ್ ಕಂಡು ಹಿಡ್ದಿರ್ಕ್ಲೈರ. ಬಟ್ ಕಂಡು ಹಿಡಿಬೋದಂತ ಒಂದು ಅನುಮಾನದಿಂದನ ಮಾರ್ಕೆಟ್ ರಿಕವರಿ ತೋರಿಸ್ಬಿಟ್ಟಿತ್ತ. ಅದ ಕಾರಣ ಮಾರ್ಕೆಟ್ ಯಾವಾಗನೋ ಫ್ಯೂಚರ್ ಅನ್ನ ನೋಡಿ ಮೂವ್ ಆಗ್ತೈತಿ. ಇದು ನಿಮಗ ಗುರ್ತಿರ್ಬೇಕ. ಇಷ್ಟು ನಿಮಗೆ ಗುರ್ತಾತಂತಂದ್ರೆ ನೀವು ಹಣವನ್ನ ಮಾರ್ಕೆಟ್ನಾಗ ಮಾಡ್ಬೋದ, ಅಥವಾ ಈ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಗುರ್ತಾಗ್ಬೋದು ಅಂತ ನಾವು ಅನ್ಬೋದ. ಅದ ಕಾರಣ ಯಾವಾಗನು ಸ್ಟಾಕ್ ಮಾರ್ಕೆಟ್ನ ಹೂಡಿಕೆ ಮಾಡೋರಿದ್ರಿ ಅಂತಂದ್ರ ಇವತ್ತಿನ ಪರಿಸ್ಥಿತಿಯನ್ನ ನೋಡ್ಬೇಡ್ರಿ. ಮುಂದೆ ಏನ್ ಆಗ್ಬೋದಂತ ಏನ್ ನಿಮಗ್ ಅನಿಸ್ತೈತಿ ಆ ಒಂದ್ ಪ್ರಕಾರನ ಹೂಡಿಕೆ ಮಾಡ್ರಿ. ಯಾಕಂದ್ರ ಮಾರುಕಟ್ಟೆ ರನ್ ಆಗೋದನ್ನ ಈ ತರ ಅಂತ ನಾವು ಇವೆಲ್ಲಾ ಡೇಟಾ ಮುಖಾಂತರ ನಮಗ ಗುರ್ತಾಗ್ತೈತಂತ ನಾವು ಅನ್ಬೋದ. ಓವರ್ ಆಲ್ ಇದೇ ಐತಿ ಇವತ್ತಿನ ವಿಡಿಯೋ. ಒಂದ್ ಡಿಸ್ಕ್ಲೇಮರ್ ಕೊಟ್ಟು ಬಿಡ್ತೇನೆ. ಇದ್ಯಾವುದು ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಾ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಚಾನಲ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ. ಇದೆಲ್ಲ ಎಜುಕೇಶನ್ ಪರ್ಪಸ್ ಸಂಬಂಧ ತಿಳಿಸಿನಿ. ಅದ ಕಾರಣ ಯಾವಾಗಲೂ ಹೂಡಿಕೆ ಮಾಡೋದಿದ್ರೆ ನಿಮ್ದು ಸ್ವಂತ ರಿಸರ್ಚ್ ಅಥವಾ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ದ ಅಡ್ವೈಸ್ ತೊಗೊಂಡನ ಹೂಡಿಕೆ ಮಾಡ್ರಿ, ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ದ. ಮತ್ತು ಇದೇ ಐತಿ ಇವತ್ತಿನ ವಿಡಿಯೋ ಬಗ್ಗೆ ಎಲ್ಲ ಡೀಟೇಲ್ದಾಗ ನಿಮಗೆ ಗುರ್ತಾಯಿದ್ರೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ವಿಡಿಯೋ ಹೆಂಗೆ ಅನ್ಸಿತ್ತಂತ. ವಿಡಿಯೋ ಏನ್ರಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ಸಿತ್ತಂತಂದ್ರೆ ಇನ್ನೊಂದ್ಸಲ ವಿಡಿಯೋನ ನೋಡ್ರಿ, ಮತ್ತೊಂದ್ಸಲ ನೋಡ್ರಿ, ಅಂದ್ರೆ ಇನ್ನ ಡೀಟೇಲ್ದಾಗ ನೀವು ತಿಳ್ಕೊಬೋದಾ. ಓವರ್ ಆಲ್ ಇದೇ ಇತ್ತು. ಕಮೆಂಟ್ ಸೆಕ್ಷನ್ನಾಗ ವಿಡಿಯೋ ಹೆಂಗೆ ಅನ್ಸಿತ್ತಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ. ಅದ ಕಾರಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಧನ್ಯವಾದಗಳು.